ಪ್ರಣಾಮಗಳು ಪ್ರಭು. ಬನ್ನಿ ಅಮಾತ್ಯರೇ, ಶತ್ರುಘ್ನನ ಕಡೆಯಿಂದ ಯಾವುದಾದ್ರೂ ಸಂದೇಶ ಬಂದಿದೆಯಾ? ಹೌದು ಪ್ರಭು, ಸಂದೇಶ ಬಂದಿದೆ. ಅದನ್ನು ತಿಳಿಸಲೆಂದೇ ನಾನು ಇಲ್ಲಿಗೆ ಬಂದೆ. ಅದೇನೆಂದು ಹೇಳಿ ಅಮಾತ್ಯರೇ. ಸುರತ ರಾಜ ಶರಣಾಗತನಾಗಿ ನಮ್ಮ ಕುದುರೆಯನ್ನು ಹಿಂತಿರುಗಿಸಲಿಲ್ಲವಂತೆ. ಅವನು ಯುದ್ಧವನ್ನೇ ಮಾಡಬಹುದೆಂದು ನಾವು ಮೊದಲೇ ಅಂದುಕೊಂಡವಲ್ಲವೇ ಅಮಾತ್ಯರೇ? ಹೌದು ಪ್ರಭು, ರಾಮ ಭಕ್ತನಾದ ಸುರತ ಮಹಾರಾಜನ ವರ್ತನೆಯಿಂದ ನಮ್ಮ ಕಡೆಯವರೆಲ್ಲರೂ ವಿಸ್ಮಯಗೊಂಡಿದ್ದ. ಅಂದರೆ ಸುರತ ಸಮರ್ಥನಾಗಿ ನಮ್ಮವರೊಡನೆ ಹೋರಾಡುತ್ತಿದ್ದಾನಲ್ಲವೇ? ಹೌದು ಪ್ರಭು, ಅವನ ಭಕ್ತಿ ಎಷ್ಟೋ ಅವನ ಹಠವೂ ಅಷ್ಟೇ ಪ್ರಬಲವಾಗಿದೆ. ಅದಕ್ಕೆ ತಕ್ಕ ಶೌರ್ಯವೂ ಇದೆ. ನಮ್ಮವರೊಡನೆ ಆತನು ಸಮಬಲದಿಂದ ಹೋರಾಡುತ್ತಿದ್ದಾನೆ. ಹೋರಾಡಬೇಕು. ನೀವೇ ಹೇಳಿದ್ರಲ್ಲ, ಅವನ ಭಕ್ತಿ ಅಷ್ಟೇ ಅವನ ಹಠವು ಪ್ರಬಲವಾಗಿದೆ ಎಂದು. ಅವನ ಶಕ್ತಿಗೆ ನಿಮ್ಮ ಮೇಲಿನ ಭಕ್ತಿಯೇ ಕಾರಣವಲ್ಲವೇ ಪ್ರಭು? ಕಾರಣವೇನೇ ಇರಲಿ ಅಮಾತ್ಯರೇ, ನಮಗೆ ನಮ್ಮ ಯಾಗದ ಕುದುರೆ ಮರಳಿ ಬರಬೇಕಷ್ಟೆ. ಅದಕ್ಕಿರುವುದು ಎರಡೇ ಮಾರ್ಗ. ಒಂದು, ನಾವು ಸುರತನನ್ನು ಸೋಲಿಸುವುದು. ಎರಡು, ಅವನೇ ಸ್ವತಃ ಬಂದು ನಮ್ಮ ಯಾಗದ ಕುದುರೆಯನ್ನು ನಮಗೆ ಒಪ್ಪಿಸುವುದು. ಈ ಎರಡರಲ್ಲಿ ಯಾವುದು ಸಾಧ್ಯವಾಗಬಹುದು ಪ್ರಭು? ಅದನ್ನು ಈ ಕ್ಷಣವೇ ಹೇಳಲಾಗುವುದಿಲ್ಲ. ಸ್ವಲ್ಪ ಸಮಯ ಕಾಯಬೇಕು. ಆದರೆ ಒಂದು ವಿಷಯವೆಂದರೆ, ಯಾರೂ ಆ ಸುರತನ ಮೇಲೆ ಕೋಪಗೊಳ್ಳಬಾರದು. ಹಾಗೇ ಆಗಲಿ ಪ್ರಭು. ಎಲೈ ಪುಷ್ಕಲ, ಎಷ್ಟು ಹೊತ್ತು ನಾವು ಪರಸ್ಪರ ಬಾಣ ಬಿಡುತ್ತಾ ವೃಥಾ ಕಾಲಹರಣ ಮಾಡುವುದು? ಈಗ ನೋಡು, ಕಾಮಾಸ್ತ್ರದಿಂದ ನಿನ್ನನ್ನು ಬಂಧಿಸುತ್ತೇನೆ.
ಹನುಮಂತ, ಅಲ್ಲಿ ನೋಡು, ಪುಷ್ಕರನ ಮೇಲೆ ಚಂಪಕ ರಾಮಾಸ್ತ್ರವನ್ನು ಬಿಡಲು ಸಿದ್ಧನಾಗಿದ್ದಾನೆ. ಹೌದು ಶತ್ರುಘ್ನ, ರಾಮಾಸ್ತ್ರವನ್ನು ಎದುರಿಸುವುದು ಸಾಧ್ಯವಿಲ್ಲ.